ಎಂದೆಂದು ನನ್ನದಾಗಿರಲಿ. ಸತೀಶ್ ಗುರವ್ರು ಗುರು ಅಂತ ಹೇಳಿ ಸರ್. ನೀವು ಇಲ್ಲೇನು ಅರ್ಚಕರಾಗಿ ಕೆಲಸ ಮಾಡ್ತೀರ? ಹಾಂ ರೀ. ಮುತ್ತೂರು ಮಹಾಲಕ್ಷ್ಮಿ ದೇವಸ್ಥಾನ. ಹಾಂ ಸರ್, ನಮ್ಗೆ ಈ ದೇವಸ್ಥಾನ ಬಗ್ಗೆ ನಮ್ಮ ಒಂಚೂರು ಇತಿಹಾಸ ಬೇಕಾಗಿತ್ತು ರೀ. ಹಾಂ ಅಂದರೆ ಇಲ್ಲಿ ಮಹಾಲಕ್ಷ್ಮಿ ಯಾಕೆ ಇಲ್ಲಿ ಬಂದು ನೆಲೆಸ್ಯಾಳ, ಆಮೇಲೆ ಇಲ್ಲಿ ಬರೋಕ್ಕೆ ಏನು ಕಾರಣ, ಒಂದು ಸಣ್ಣ ಇತಿಹಾಸ ಐತೆ ಅಂತ ನಮ್ಗೆ ಹೇಳ್ಯಾರ. ಅದು ಏನು ನಮ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ರಲ್ಲ. 16ನೇ ಶತಮಾನದಾಗ ರೀ ಶ್ರೀಪಾದ ಕುಲಕರ್ಣಿ ಅಂತೇಳಿ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಹೋಗಿರ್ರಿ. ಅವರೆಲ್ಲ ಅನುಕೂಲಸ್ಥರಿದ್ರಿ. ಕುದುರೆ ಮೇಲೆ ಹೋಗಿದ್ರು. ಮುಂದೆ ವಯಸ್ಸಾಗ ನಡ್ಕೊತ ಕಾಲ್ನಡಿಗೆಯಿಂದ ಹೋಗಿರ್ರಿ. ಆಮೇಲೆ ಇನ್ನು ಅತಿ ವಯಸ್ಸಾಗಿ ಇನ್ನು ಮುಪ್ಪಿನ ಕಾಲಕ್ಕೆ ದರ್ಶನ ಹಂಗೆ ನಾನು ನೀ ಏನು ಇಲ್ಲಿ ಬರಬೇಡ, ಅಲ್ಲಿ ಉತ್ತುಂಗ ಮಾಮುನಿ ತಪಶ್ಚರ್ಯ ಮಾಡಿದಂಥ ತಪೋಭೂಮಿ ಐತಿ, ಅದು ಮುತ್ತೂರು ಕೃಷ್ಣಾ ನದಿ ಐತಿ. ನಾನಾ ಅಲ್ಲಿ ಬರ್ತಾನೋ, ಎಲ್ಲಿ ತಿರುಗಿ ನೋಡ್ತೀವಿ ಅಲ್ಲೇ ನಿಂದಿರ್ತಾನಂತೇಳಿ ಆದೇಶ ಇತ್ತು. ದೇವಿ ಶ್ರೀಪಾದನ ಹಿಂದೆ ದೇವಿ ಬಂದಳ್ರಿ. ಬಂದು ಅವ್ರ ಮನ್ಯಾಗ ಕಾಲು ಹಾಕಿ ತಿರುಗಿ ನೋಡ್ಯಾರ್ರಿ. ಅಲ್ಲೇ ಒಂದು 8-10 ವರ್ಷದ ಹುಡುಗಿಯಾಗಿ ಒಣಗಿದ ಮರ ಇತ್ತು ರೀ. ವರಮಹಾಲಕ್ಷ್ಮಿ ಅಂತಾರು, ಹಣಮಾರ್ಲ ಅಕ್ಕವ್ನು ಅಂತಾರ್ರಿ. ಆ ಗಿಡದ ಬಡಿಯಾಗಿ 8-10 ವರ್ಷದ ಹುಡುಗಿಯಾಗಿ ನಿಂತೇವೆ. ಒಳಗೆ ಬಾ ಅಂದ್ರೆ ಬೇಡ, ಇಲ್ಲೇ ಗುಡಿ ಕಟ್ಟಿರ್ತ. ಅಲ್ಲಿ ಒಂದು ಗುಡಿ ಐತ್ರಿ. ಅವ್ರ ಮನ್ಯಾಗ ಒಂದು 2 ಅಂಕನ ಜಗಲಿ ಅದ ರೀ. ಒಂದು 150-200 ವರ್ಷ ಅಲ್ಲೇ ಇದ್ದಳ್ರಿ. ಮುಂದೆ ಭಾಳ ಜನ ಅದು ಹೆಚ್ಚಾಗಿ ಅಲ್ಲಿ ಜಾಗದ ಅಭಾವ, ಸ್ಥಳದ ಅಭಾವ ಆಗಾನ ಇಲ್ಲಿ ಊರಾನ ಹಿರಿಯರ ಕನಸಿನಾಗ ಇಲ್ಲಿ ಹುಟ್ಟತನಂದು ಇಲ್ಲಿ ಹುಟ್ಟಾಳ್ರಿ. ಇಲ್ಲಿ ಒಂದು 150-200 ವರ್ಷ ಆತು ರೀ. ಅಲ್ಲಿಯೂ ಅಷ್ಟಾಗಿತ್ತು ರೀ. ಮುಂದೆ 16ನೇ ಶತಮಾನದಾಗ ರೀ ಆಕೆ ಬಂದಿದ್ದು. ಅವ್ವ ಸಂಕ್ರಮಣದ ದಿನ ಜನವರಿ 14ನೇ ತಾರೀಕು 6 ಗಂಟೆಗೆ ಬಂದಾಳ್ರಿ. ಅದಕ್ಕೆ ಅವತ್ತು ಜಾತ್ರೆ ಐತ್ರಿ. ಜಾತ್ರೆ ಯಾವಾಗ ಇರ್ತೈತೆ ರೀ? ಜನವರಿ 11ರಿಂದ 15 ಇರ್ತಕ್ಕ ರೀ. ಅದ್ರಾಗ 13, 14, 15 ಜೋರು ಇರ್ತೈತೆ ರೀ. 3 ದಿನ ನವರಾತ್ರಿಯಾಗೂ 9 ದಿನ ವಾನೋತ್ಸವ ರೀ, ಹರಿಕತೆ, ಕೀರ್ತನ ಕಾರ್ಯಕ್ರಮ ಇರ್ತೈತೆ ರೀ. ಪ್ರತಿ ಶುಕ್ರವಾರ ಪಲ್ಲಕ್ಕಿ ಉತ್ಸವ ರೀ, ದಾಸರ ಪದ, ಮಂಗಳಾರತಿ, ಪೇಟೆ ತಬಲ, ಕರಡಿ ಮಜಲ, ಸಂಬಾಳವಾದನ. ಪ್ರತಿ ಶುಕ್ರವಾರ ವಾಲಗದವ್ರ ಡೊಳ್ಳು ಕುಣಿತ ಇರ್ತೈತೆ ರೀ. ಮುಂದೆ ಅಮಾವಾಸ್ಯೆ ಯಾವತ್ತು ಭಕ್ತ ಸಮೂಹ ಹರಿದು ಬರ್ತಾರೆ ರೀ. ಈಗ ನೀವು ಶ್ರಾವಣ ಮಾಸದಾಗ ಹಾಂ ರೀ. ವಿಶೇಷ ಪೂಜೆಗಳು ಏನು ಮಾಡ್ತೀರೇನ್ರಿ ಇಲ್ಲಿ? ಹಾಂ ಮಾಡ್ತೀವ್ರಿ. ಶುಕ್ರವಾರ ದಿವಸ ಅಂತ ಪ್ರತಿ ಶುಕ್ರವಾರ ರೀ. ಶ್ರಾವಣದಾಗ ಕುಂಕುಮಾರ್ಚನೆ ರೀ, ಎಲೆ ಪೂಜೆ ರೀ, ಮುಂದೆ ಪಂಚಾಮೃತ ರೀ, ಎಲ್ಲ ಸೇವಾ ಮಾಡ್ತೀವಿ. ಎಲ್ಲ ಥರ ಸೇವೆಯನ್ನು ಮಾಡ್ತಾರೆ. ಹಾಂ ಅಂದ್ರೆ ಪ್ರತಿಯೊಂದು ಏನೋ ವಾಹನ ತೊಗೊಂಡಿರ್ಬೋದು, ಏನೋ ಒಂದು ಒಳ್ಳೆ ಶುಭ ಕಾರ್ಯ ಮಾಡ್ಬೇಕಾತಂದ್ರು ಹಾಂ ಇಲ್ಲಿ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಬಂದು ಒಂದು ಪೂಜೆ ಪುನಸ್ಕಾರ ಮಾಡ್ತಾರೆ ಅಂತ ಒಂದು ಇತಿಹಾಸ ಹೇಳ್ತಾರೆ ಇಲ್ಲಿ. ಹಾಂ ಅದು ಯಾವ ರೀತಿ ಮಾಡ್ತಾರೆ ಇಲ್ಲಿ? ಇಲ್ಲಿ ಮುತ್ತೂರು ಗ್ರಾಮಸ್ಥರಾಗಲ್ರಿ, ಬೇರೆ ಊರಿನವ್ರು ಆಗಲ್ರಿ, ಎಲ್ಲರೂ ಹೊಸ ವಾಹನ ಥರನ ದೇವಿ ಭಕ್ತರೆಲ್ಲ ಇಲ್ಲಿ ತಂದು ಪೂಜೆ ಮಾಡ್ಕೊಂಡು ಹತ್ತಾರ್ರಿ. ಅದನ್ನು ಹಾಂ ರೀ. ಮುಂದೆ ಅದಕ್ಕೆ ಎಲ್ಲ ಪಂಚಪುರಾಣ ತರ್ತಾರೆ. ಲಿಂಬೆ ಹಣ್ಣು, ಕಾಯಿ, ಕರ್ಪೂರ ರೀ, ಉದ್ಬತ್ತಿ ಎಲ್ಲ ತಂದು ಪೂಜೆ ಮಾಡಿ ಪೂಜಾರಿ ಒಂದು 2 ಸುತ್ತ 5 ಸುತ್ತ ಹಾಕಿ ಆಮೇಲೆ ಅವ್ರು ಹತ್ತಾರೆ ರೀ ಗಾಡಿ. ಅದೊಂದು ಇಲ್ಲಿ ನಿಮ್ಗೆ ಊರಾಗ ಒಂದು ವಿಶೇಷ ಹಾಂ ವಿಶೇಷ ರೀ. ಇಲ್ಲಿ ಪ್ರತಿ ಅಮಾವಾಸ್ಯೆಗೆ ಒಂದ್ಸಲ ಅನ್ನ ಪ್ರಸಾದ ಏನಾರ ಮಾಡ್ತೀರೇನ್ರಿ? ಹಾಂ ಅನ್ನಪ್ರಸಾದ ಅದಾರ್ಲಿ. ಒಂದು 20 ವರ್ಷ ಆತು ರೀ ಸ್ಟಾರ್ಟ್ ಆಗಿರಿ. ಹಾಂ ರೀ. ಒಂದು ಅನ್ನಪ್ರಸಾದ ಬಂದವ್ರಿಗೆಲ್ಲ ಅನ್ನಪ್ರಸಾದ ಇರ್ತದೆ. ಒಂದು 20-30 ಹುಡುಗರು ಅದಾವ್ರಿ. ಅವರೆಲ್ಲ ಸ್ವಂತ ರೊಕ್ಕ ಹಾಕಿ ಮೊದಲು ಮಾಡ್ತಿದ್ರಿ ರೀ. ಈ ಭಕ್ತರಕ್ಕೆ ಎಲ್ಲ ದಾನಿಗಳು ಕೊಡಕತ್ತಾನ. ಅವು ಭಕ್ತರು ಹಣದಿಂದನ ಅವರೆಲ್ಲ ಬಾಂಡೆ ಎಲ್ಲ ಮಾಡ್ಕೊಂಡು ಪಾಳಿ ಅನ್ನಪ್ರಸಾದ ಮಾಡ್ಬೇಕಂದ್ರೆ ಪಾಳಿ ಸಿಗತ್ರಿ. ಅಷ್ಟು ಭಕ್ತರು ಹೆಚ್ಚಾಗ್ಯಾರ ಈಗ. ಹಾಕಿಸ್ತಾನಂದ್ರು ವರ್ಷಗಟ್ಲೆ ಪಾಳಿ ಹಚ್ಚಿದಾಗ ಸಿಗ್ತೈತೆ ರೀ. ಇಲ್ಲಿ ಜಾತ್ರೆ ಟೈಮ್ದಾಗ ರೀ ಹಾಂ ಫಸ್ಟಿಂದ ಲಾಸ್ಟ್ ಮಟನು ಏನೇನು ಫಂಕ್ಷನ್ಗಳು ಹಾಕವ್ರಿ ಜಾತ್ರೆಗೆ? ಜಾತ್ರೆ ಒಳಗೆ ರೀ 5 ದಿನ ಪಲ್ಲಕ್ಕಿ ಉತ್ಸವ, ಪೇಟೆ ತಬಲ, ದಾಸರ ಪದ 5 ದಿನಕ್ಕೆ ಪ್ರತಿನಿತ್ಯ ಇರ್ತೈತೆ ರೀ. ಒಂದು 2 ದಿನ ಮೊದಲು ಸಾದಾ ಸೇವಾ ಇರ್ತೈತೆ ರೀ. 13ನೇ ತಾರೀಕು ಭೋಗಿ ಅಂತೇಳಿ ಅವತ್ತು ಬಯಲು ವಾದ್ಯಗಳು ಇರ್ತಾವ್ರಿ 3-4 ತಾಸು ಗಟ್ಲೆ ರಾತ್ರಿ ರೀ. ಮರದಿನ ರೀ ಸಂಕ್ರಮಣದ ದಿನ ದೇವಿ ಸ್ನಾನಕ್ಕೆ ಹೋಗಿ ಬರ್ತಾಳ್ರಿ. ಈ ಕಂಡ್ಯಾಳ ಭಾಷಂಗ, ಕುದುರೆ ಕುಣಿತ, ನವಿಲು ಕುಣಿತ ರೀ, ಅದೊಂದು 2-3 ತಾಸು ಆಗಿರಿ. ಆಮೇಲೆ ಬಯಲಾಟ ಇರ್ತಾವ್ರಿ 4-5. ಮುಂದೆ ಬೆಳಿಗ್ಗೆ ದೇವಿ ಗುಡಿಯಾಗ ಬರ್ತಾಳ್ರಿ. ಅವತ್ತು ಅಗಸ್ಯಾಗ ಕರಡಿ ಮಸಾಲ ಅದು ಇರ್ತಾವ್ರಿ, ಅವು 4-5 ತಾಸು. ಆಮೇಲೆ ಮಧ್ಯಾಹ್ನ 3 ಗಂಟೆಗೆ ಜಂಗಿ ನಿಕಾಲಿ ಕುಸ್ತಿ ಇರ್ತಾವ್ರಿ. ಆಮೇಲೆ ಪಲ್ಲಕ್ಕಿ ಉತ್ಸವ ಮುಗಿದು ರಾತ್ರಿ ಬೆಳತನ ಶಾಸ್ತ್ರೀಯ ಸಂಗೀತ ಇರ್ತೈತೆ ರೀ. ಅಲ್ಲಿಗೆ ಶಾಸ್ತ್ರೀಯ ಸಂಗೀತದಿಂದ ಮುಕ್ತಾಯ ಆಕತ್ರಿ ಜಾತ್ರೆ ಕಾರ್ಯಕ್ರಮ. ಈಗ ಮಹಾಲಕ್ಷ್ಮಿ ದೇವಿದ್ರಿ ಒಂದು ದಿವ್ಸಕ್ಕೆ ಎಷ್ಟು ಸಲ ಪೂಜೆ ಆಗ್ತದೆ? ಎರಡು ಹೊತ್ತು ಪೂಜೆ ರೀ. 2 ಹೊತ್ತು ಸೂರ್ಯೋದಯ ಸೂರ್ಯಾಸ್ತ ರೀ. ಸೂರ್ಯೋದಯ ಸೂರ್ಯಾಸ್ತ. ಹಾಂ 2 ಹೊತ್ತು ರೀ. ಅವತ್ತು
ಈಗ ಮಹಾಲಕ್ಷ್ಮಿ ದೇವಿದ ಮೂರ್ತಿ ಐತಲ್ರಿ, ಹಾಂ ರೀ ಇದೊಂದು ಉದ್ಭವ ಮೂರ್ತಿ ಅಂತ ಹೇಳ್ತಾರೆ. ಹಾಂ ರೀ ಇದು ಯಾವ ರೀತಿ ಐತೆ ಸರ್ ಇದು? ಈಗ ಸದ್ಯ ಕಾಣಿಸೋದು ಅಲಂಕಾರ ಮೂರ್ತಿ ರೀ ಇದು. ಹಾಂ ರೀ. ಭಕ್ತರಿ ಮುಂದೆ ಹಿಂದೆ ಸ್ವಯಂಭೂ ಬೇರೆ ಐತ್ರಿ, ಅಲ್ಲೇ ಶಾಲಿಗ್ರಾಮ ಉದ್ಭವ ಐತ್ರಿ, ಪಂಚಾಮೃತ ಪೂಜಾ ಎಲ್ಲ ಅದಕ್ಕೆ ಆ ದೇವಿಗೆ ರೀ. ಇದು ಬರೀ ಅಲಂಕಾರ ಮೂರ್ತಿ ರೀ ಇದು. ಮತ್ತು ಪಲ್ಲಕ್ಕಿ ಒಳಗೆ ಕುಣ್ಸಕ್ಕೆ ಒಂದು ಉತ್ಸವ ಮೂರ್ತಿ ಒಂದು ರೆಡಿ ಮಾಡ್ತೀವಿ ರೀ. ಆ ಪಲ್ಲಕ್ಕಿಯಾಗ ಕುಣ್ಸುವಾಗ ಮಾಡಿ ಮತ್ತೆ ಮುಗ್ಯಾನ ತೆಗೆದಿಡ್ತೀವಿ ರೀ. ದೇವಿಗೆ ಪಲ್ಲಕ್ಕಿ ಉತ್ಸವ ಅಂತ ಹೇಳಿ ಸರ್. ಹಾಂ ಇದು ಏನು ಸರ್ ಅದು? ಇದು ಬೆಳ್ಳಿ ಪಲ್ಲಕ್ಕಿ ರೀ. ಹಾಂ ಸರ್. ಇದನ್ನ ಮೊದಲು ಕಟ್ಟಿಗಿದೈತ್ರಿ, ಕನಂಬಡಿ ಭಕ್ತರು ಹ್ಞೂ ರೀ. ಬೆಳ್ಳಿದ್ ಮಾಡಿಸ್ಕೊಟ್ಟಾರ್ರಿ. 16 ಕಿಲೋ ಬೆಳ್ಳಿದೈತ್ರಿ, ಒಳಗೆ ಸಾಗವಾಣಿ ಐತ್ರಿ. ಇದು ಪಲ್ಲಕ್ಕಿ ಉತ್ಸವ ಯಾವ ಟೈಮ್ನಾಗ ಮಾಡಿರ್ತೀರಿ ಇದು? ಪ್ರತಿ ಶುಕ್ರವಾರಕ್ಕೊಮ್ಮೆ ಇರ್ತದ ರೀ. ಪ್ರತಿ ಶುಕ್ರವಾರ. ಜನೇವ ಜಾತ್ರೆಯಾಗ 5 ದಿನ ರೀ, ಪ್ರತಿ ಶುಕ್ರವಾರ ರೀ. ಪ್ರತಿ ಶುಕ್ರವಾರ ಐತಿ ಪಲ್ಲಕ್ಕಿ ಉತ್ಸವ. ಹ್ಞೂ ರೀ. ಮಂಚದ ಉತ್ಸವ ರೀ. ಇದು ಯಾವ ಟೈಮ್ನಾಗ ಆಗುತ್ತೆ ಸರ್ ಇದು? ಇದು ಪ್ರತಿನಿತ್ಯ ಪೂಜೆ, ಸಂಜೆ ಪೂಜಾ ಮುಗ್ಯಾನ ರೀ. ಹಾಂ. ಲಕ್ಷ್ಮೀನಾರಾಯಣ ಮೂರ್ತಿ ಐತ್ರಿ, ಮಲಗಿಸ್ತೀವಿ ರೀ. ಹಾಂ. ಮುಂದೆ ರಾತ್ರಿ 9 ಗಂಟೆಗೆ ತೇಜಾರತಿ ಮಾಡಿರಿ, ಮುಂಜಾನೆ ಮತ್ತು ದೇವಿ ನೆಬಸ್ತೀವಿ ರೀ. ದೇವರನ್ನ ಮಾಡ್ತೀವಿ. ಹಾಂ, ಪ್ರತಿನಿತ್ಯ ರೀ. ಉಡಿ ತುಂಬೋದು, ಸೀರೆ, ಅಭಿಷೇಕ, ಎಲೆ ಪೂಜೆ, ಕುಂಕುಮಾರ್ಚನೆ ಇಂಥ ಹರಕೆ ಬೇಡ್ಕೊಂಡಿರ್ತಾರೆ ರೀ. ಇದಕ್ಕೇನು ಹಂಗೆ ನಮಸ್ಕಾರ ಮಾಡಿ ಹೋಗ್ತಾರೆ ಅಷ್ಟೇ. ಹಾಂ ರೀ. ಈ ಗಣಪತಿ ದೇವಸ್ಥಾನ ರೀ ಇದು. ಗಣಪತಿ ದೇವಸ್ಥಾನ ರೀ. ಹಾಂ ರೀ. ಇಲ್ಲಿ ನಮ್ಮಲ್ಲಿ ನಮ್ಮ ಕಾಕ ಆಗ್ಬೇಕ್ರಿ, ಸತ್ರಾಜಿತ್ ಪೂಜಾರಿ, ಅವ್ರ ಅಪ್ಪ ಕೃಷ್ಣಪ್ಪ ಪೂಜಾರಿ ರೀ. ಹಿಂಗಳಿಗೆ ಬಸಪ್ಪ ಅಲಿಗಾಡಿ ಅವ್ರಿಗೆ ಜ್ಯೋತಿಷ್ ಹೇಳಿದ್ರಿಂದ ಅವ್ರಿಗೆ ಒಳ್ಳೇದಾದ್ರಿಂದ ಏನು ಮಾಡಲಿ ದೇವಿಗೆ ನಾನು ಈ ಗಣಪತಿ ಗುಡಿ ಕಟ್ಟಿಸತ್ತೇಳಿ ಅವ್ರು ಹಿಂಗಳಿಗೆ ಅವ್ರು ಕಟ್ಸ್ಯಾರ್ರಿ. ಇವರು ನಮ್ಮ ಪೂಜಾರಿಗಳು ಹೇಳಿದ್ರಿ. ಅಂದ ಬಂದಂಥ ಒಬ್ಬರು ಭಕ್ತಾದಿಗಳಿಗೆ ಒಂದು ಪಂಚಾಂಗವನ್ನು ಹೇಳಿದ್ದಕ್ಕಾಗಿ ಹಾಂ ರೀ ದೇವಸ್ಥಾನ ಕಟ್ಸ್ಯಾರ್ರಿ ಅವ್ರು. ಹಾಂ ರೀ. ಇದು ಶ್ರೀಪಾದ ಕುಲಕರ್ಣಿ ಅವ್ರದ ಮನೆ ಹೇಳ್ದ ಅಂದಿರಲ್ಲ ಸರ್? ಹ್ಞೂ ರೀ. ಅದು ಇದೆ ಏನು ಸರ್ ಮನೆ ಅವ್ರದ? ಹಾಂ, ಹಳೆ ಮನೆ ರೀ ಇದ ರೀ. ಈಗ ಅವರೆಲ್ಲ ಬೆಂಗಳೂರು ಅಲ್ಲಿ ಮುದೋಳಕ ಆ ಕಡೆ ಅಷ್ಟು ಅದಾರ ರೀ. ಇದು ಅವ್ರ ಮನ್ಯಾನ ಜಗಲಿ ರೀ, ಒಂದು 2 ಅಂಕನ ಅದಾನು ರೀ. ತೆಗಿರಿ ಹಂಗಾರೆ ನೋಡೋಣ ರೀ ಇದನ್ನೊಂದು. ಹಾಂ ರೀ. ಇದು ಮೂಲ ಗದಿ ಏನು ಸರ್ ಇದು? ಹಾಂ ರೀ, ಮೂಲ ರೀ. ಮೂಲ ಅಲ್ಲಿ ಮುಂದಿನ ಗುಡಿನ ರೀ. ಅವ್ರ ಮನ್ಯಾಗ ತಾವು ಒಂದು ಜಗಲಿ ಮಾಡ್ಕೊಂಡಿರ್ರಿ. ಅಂದ್ರೆ ಅವ್ರ ತಮ್ಮನಿ ಜಗಲಿ ಒಳಗೆ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡುವಂಥದ್ದು ಒಂದು ಗದಿ. ಹಾಂ ರೀ. ಅವ್ರ ಮನ್ಯಾಗ ರೀ ಇದು. ಆಕೆ ಫಸ್ಟ್ ಬಂದೈತೆ, ಇನ್ನು ಮುಂದೆ ಹೋಗೋಣ ಹೊರಗೆ ಅದಾರ್ಲಿ ಗುಡಿ ಅಲ್ಲಿ ರೀ. ಅಂದ್ರೆ ಶ್ರೀಪಾದ ಅವರು ಫಸ್ಟ್ ಇಲ್ಲಿ ಮಹಾಲಕ್ಷ್ಮಿ ಪೂಜೆ ಮಾಡುವಂಥ ಸ್ಥಳ ರೀ ಇದು. ಹಾಂ ರೀ. ಶ್ರೀಪಾದ ಕುಲಕರ್ಣಿ ಅವ್ರಿ ಕೊಲ್ಲಾಪುರಕ್ಕೆ ಕುದುರೆ ಮೇಲೆ ನಡ್ಕೋತ ಎಲ್ಲ ಈ ದೇವಿ ಇಲ್ಲಿ ಬರಾನ. ಅಲ್ಲಿ ಒಂದು 8-10 ವರ್ಷದ ಹುಡುಗಿ ನಿಂತೇಳ್ರಿ, ಒಣಗಿದ ಗಿಡದ ಬಡ್ಡ್ಯಾಗ. ಅದಕ್ಕೆ ವರಮಹಾಲಕ್ಷ್ಮಿ ಇರ್ತಾರೆ ರೀ. ಅಲ್ಲಿ ನಿಂತ್ರು ಒಳಗೆ ಬಾ ಅಂದ್ರೆ ಬರಲಿಲ್ಲ. ಆಮೇಲೆ ಅವ್ರ ಮುಂದೆ ತಾವು ದಿನ ಪೂಜೆ ಮಾಡಾಕ್ರಿ ತಮ್ಮ ಮನ್ಯಾಗ ಒಂದು ಜಗಲಿ ಮಾಡ್ಕೊಂಡಿರ್ರಿ. ಇದನ್ನ ಆ ಮೂಲ ಸ್ಥಾನ ರೀ ಇದು. ಅವ್ರು ಮಾಡ್ಕೊಂಡಿದ್ರಿ. ಆಕಿ ದೇವಿ ಫಸ್ಟ್ ಬಂದು ನಿಂತದ್ದು, ಇನ್ನು ಹೊರಗೆ ಹೋಗೋಣ ಗುಡಿ ಅದ ರೀ, ಅಲ್ಲಿ ಅದ ರೀ. ಅಲ್ಲಿ ನೋಡೋಣ ರೀ. ಹ್ಞೂ ರೀ, ಬರ್ರಿ. ಬರ್ರಿ. ಈಗ ಮುತ್ತೂರಿಗೆ ಮಹಾಲಕ್ಷ್ಮಿ ಮೂಲ ಬಂದು ನೆಲೆಸಿದ್ದಂಥ ದೇವಸ್ಥಾನ ಅಂತ ಹೇಳಿದ್ರಿ. ಹ್ಞೂ ರೀ. ಅದು ನಾವು ನೋಡ್ತಾ ದೇವಸ್ಥಾನ ಇದೆ ಏನ್ರಿ ಅದು? ಹೌದು ರೀ, ಇದೇ ರೀ. ಶ್ರೀಪಾದ ಕುಲಕರ್ಣಿ ಜೋಡಿ ದೇವಿ ಬಂದದ್ದ. ಇಲ್ಲೇ ಒಂದು ಒಣಗಿದ ಗಿಡ ಐತ್ರಿ, ಒಣಮರ. ಒಣಮರಲ್ಲಿ ಅಕ್ಕ ಹೋತಾರ್ರಿ, ವರಮಹಾಲಕ್ಷ್ಮಿನ ಹೋತಾರ. ಅವ್ರ ಬಾಗಲ್ದಾಗ ಕಾಲು ಹಾಕಿ ನೋಡಿ ಗುಡ್ದ 8-10 ವರ್ಷದ ಹುಡುಗಿಯಾಗಿ ನಿಂತಿಲ್ರಿ. ಇದೇ ಗುಡಿ ರೀ ಅದು. ಒಳಗೆ ಬಾ ಯವು ಅಂದ್ರೂ ಬೇಡ, ಇಲ್ಲೇ ಗುಡಿ ಕಟ್ಟು, ಇಲ್ಲೇ ಇರ್ತಾನಂತ ಹೇಳಿ ಒಂದು 200-200 ವರ್ಷ ಇಲ್ಲೇ ಇದ್ದಿಲ್ರಿ. ಒಂದು ಜನ ಅದು ಹೆಚ್ಚಾಗನ ಇಲ್ಲಿ ಜಾಗದ ಅಭಾವ ಐತ್ರಿ, ಸ್ಥಳದ ಅಭಾವ. ಅದಕ್ಕೆ ಅಲ್ಲಿ ಮತ್ತೆ ಅಲ್ಲಿ ದೊಡ್ಡ ಗುಡಿ ಮಾಡ್ಯಾರ್ರಿ. ಅಲ್ಲಿ ಈ ದೇವಸ್ಥಾನ ಲಕ್ಷ್ಮೀ ಕೊಲ್ಲಾಪುರದಿಂದ ಬಂದು ನೆಲೆಸತಕ್ಕಂಥ ಮೂಲ ಸ್ಥಾನ, ಫಸ್ಟ್ ಮೂಲ ಸ್ಥಾನ ರೀ. ಬರ್ರಿ ಸ್ವಲ್ಪ ಒಳಗಡೆ ನೋಡೋಣ. ಹಾಂ, ಬರ್ರಿ.
सर्वमंगलमांगल्ये सर्वार्थसाधिके शरण्ये त्र्यंबके गौरी नारायणी नमोस्तुते कल्याणं चित्तंकारं मनोरमं महालक्ष्मी प्रसाद सर्वकार्य ಸಿದ್ಧಿರಸ್ತು. ಇವತ್ತಿಂದ ಪೂಜೆ ಅಲಂಕಾರ ಯಾವ್ದ್ರಿ ಇದು? ಇದು ಎಲ್ ಪೂಜೆ ರೀ. ಹಾಂ ಮತ್ತು ಉಡಿ ತುಂಬೋದು ಅಲ್ಲಿ ಮ್ಯಾಲ ಬ್ಯಾಳಿ ಅಕ್ಕಿ ಇದು ಎಲ್ಲ ಈ ಬ್ಯಾಳಿ ಪೂಜೆ ಹೋತಾರ್ರಿ. ಹಾಂ ಎಲ್ ಪೂಜೆ ರೀ. ಹ್ಞೂ ಭಕ್ತರ ಹರಕೆ ಬೇಡ್ಕೊಂಡು ಕುಂಕುಮಾರ್ಚನೆ ಪಂಚಾಮೃತ ಎಲ್ಲಿ ಪೂಜೆ ಎಲ್ಲ ಮಾಡಿಸ್ತಾರ್ರಿ. ಹ್ಞೂ